ನಾನಿವತ್ತು ಒಂದು ಡಿಜಿಟಲ್ ಡಿಟಾಕ್ಸ್ ಸ್ಪಾಟ್ಗೆ ಹೋಗಿದ್ದೆ. ಜರ್ನಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದ ಡೆಸ್ಟಿನಿ ಅಂತಾರಲ್ಲ, ಆ ಲೈನ್ನ ನನಗೆ ರಿಯಲೈಸ್ ಮಾಡಿಸಿದಂಥ ಪ್ಲೇಸ್ ಅಂತಲೇ ಕರಿಬೋದು. ಈ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಇದೆಯಲ್ಲ, ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು, ಆ ಹಾಡಿನ ಒಂದೊಂದು ಪದದ ಒಂದೊಂದು ಅಕ್ಷರ ರಿಯಲೈಸ್ ಆಗೋಂಥ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಬಳಿ ದಟ್ಟವಾದ ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯದ ಮಧ್ಯದಲ್ಲಿ ಇರುವ ನಮ್ಮ ಭೀಮೇಶ್ವರ. ಭೀಮ ಕಾಶಿಯಿಂದ ತಂದ ಶಿವಲಿಂಗ ನೋಡಕ್ಕೆ ಹೋಗಿದ್ದು ನಾನು ಅರ್ಜುನನ ಬಾಣದಿಂದ ಉದ್ಭವ ಆಗಿರೋ ಸರಳ ನದಿ ಸೌಂದರ್ಯ ನೋಡಿನೇ ಕಳೆದೋಗ್ಬಿಟ್ಟೆ. ಬರೀ ಡೆಸ್ಟಿನಿ ಮಾತ್ರ ಅಲ್ಲ, ಜರ್ನಿಲಿ ನನಗೆ ಗೈರಿಕ ಸಿಕ್ತು, ಎಷ್ಟು ವರ್ಷದ ಹಳೆ ಇಷ್ಟು ದೊಡ್ಡ ಮರ ಸಿಕ್ತು, ಆ ಪ್ಲೇಸಲ್ಲಿ ಇದ್ದಿದ್ದು ನೆಮ್ಮದಿ ಅಪ್ಪ. ಆಮೇಲೆ ಸರಳ ನದಿ ನೀರು ಕೂಡ ಇಟ್ಕೊಂಡೆ, ಅದೇ ಬೇರೆ ಟೈಮಲ್ಲಿ ಹೋಗಿದ್ರೆ ಆಗ್ತಿದ್ದಿಲ್ಲ ಅನಿಸುತ್ತೆ. ಅದಾದಮೇಲೆ ಜಾಯಿಕಾಯಿ ಅಂಥೇಳಿ ಯಾವುದೋ ಬೇರೆ ಕಾಯಿ ನೋಡಿದೆ. ಅದಾದಮೇಲೆ ಒಂದೊಂದು ಹೆಜ್ಜೆಗೂ ವಿತ್ತು ಮಾತ್ರ ಯಪ್ಪ. ನಾನು ಒಳ್ಳೆ ಮಳೆಗಾಲದಲ್ಲಿ ಹೋಗಿದ್ರೆ ಇದೆಲ್ಲ ನದಿ ತುಂಬಿ ಹರಿತಿತ್ತು, ಈ ಜಲಪಾತ ಕೂಡ ತುಂಬಿ ಹರಿತಿತ್ತು. ಬಟ್ ನನಗೆ ಜಿಗಣೆ ಅಂದರೆ ತುಂಬ ಭಯ. ಸೊ ನಾನು ಹಾಗಾಗಿ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲೇ ಹೋಗಿದ್ದೆ. ಬತ್ತೋಗಿರೋ ನದಿ ಇದ್ರೂ ಈ ಭೀಮೇಶ್ವರದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ನೀರು ಯಾವಾಗಲೂ ಬತ್ತಲ್ಲ ಅಂತ. ನಾವು ಗೊತ್ತಲ್ಲ ಉತ್ತರ ಕರ್ನಾಟಕದವರು, ಈ ಪ್ರಕೃತಿ ಸೌಂದರ್ಯ ನೋಡ್ತಿದ್ರೆ ಅಮ್ಮ ಮಡ್ಲಿಗೆ ಮತ್ತೆ ಬಾ ಅಂತ ಕರೆದಂಗೆ ಅನಿಸುತ್ತೆ ನನಗೆ ಈ ಥರ ಎಲ್ಲ ಸೌಂದರ್ಯ ನೋಡಿದ್ರೆ. ಸೊ ಇನ್ಯಾಗ್ತಡ ಬನ್ನಿ, ಒಂದು ಒಳ್ಳೆ ಕನ್ನಡ ಹಾಡು ಹಾಕ್ಕೊಂಡು ಆ ಪ್ರಕೃತಿ ಕಡೆಗೆ ಹೋಗೋಣ. ಈ ಕನ್ನಡ ಹಾಡಿಗೂ ಈ ಪ್ರಕೃತಿಗೂ ಏನೋ ಒಂಥರ ಅಭಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಭೀಮೇಶ್ವರದ ಕಡೆಗೆ. ಭೀಮೇಶ್ವರಕ್ಕೆ 2 ಕಿಲೋಮೀಟ್ರು ಆಫ್ ರೋಡಿಂಗ್ ಮಾಡಬೇಕು. ಇಲ್ಲಿ ಜೀಪ್ ವ್ಯವಸ್ಥೆ ಕೂಡ ಇರುತ್ತೆ, ಒಬ್ಬೊಬ್ಬರಿಗೆ 50 ರೂಪಾಯಿ. ಮಳೆಗಾಲದಲ್ಲಿ ಹೋಗಿದ್ರೆ ನಾನು ಜೀಪಲ್ಲಿ ಹೋಗ್ತಿದ್ದೆ, ಬಟ್ ನಾನು ನಿಸರ್ಗನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಡ್ಕೊಂಡು ಹೋದೆ. ಇನ್ನು ನಮ್ಮ ಲಿಂಗಪ್ಪನ ವಿಷಯಕ್ಕೆ ಬಂದರೆ, ನಮ್ಮ ಭೀಮ ಕಾಶಿಯಿಂದ ಶಿವಲಿಂಗ ತರ್ತಾನೆ. ಧರ್ಮರಾಯ ಮಹಾಶಿವರಾತ್ರಿಯಂದೇ ಆ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ. ಲಿಂಗಕ್ಕೆ ಪೂಜೆಗೆ ನೀರು ಬೇಕಾದಾಗ ಅರ್ಜುನ ತನ್ನ ಬಾಣದಿಂದ ಬಿಟ್ಟ ಸರಳ ನದಿಯ ನೀರೇ ಇಲ್ಲಿ ಈಗ ಜಲಪಾತ ಆಗಿ ಹರಿತಿರೋದು. ಅದೇ ನೀರಿಂದ ನಮ್ಮ ಶಿವಪ್ಪನಿಗೆ ಪೂಜೆ ಮಾಡ್ತಾರೆ. ಅಲ್ಲಿ ಹೋಗ್ತಾ ದಾರಿಲಿ ಎಷ್ಟೋ ಸರೀಸೃಪಗಳು ಅಂದರೆ ಹಾವು ಕಾಣ್ತು. ಎಷ್ಟೋ ಹಾವುಗಳು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದು ತುಂಬ ಸ್ಪೀಡಾಗಿ ಹೋದ ಕಾರಣ. ಹಾವು ಕಂಡ್ಮೇಲೆ ಅದನ್ನು ತಿನ್ನೋ ನವಿಲು ಕೂಡ ಕಾಣ್ತು. ಸೊ ಇಷ್ಟೆಲ್ಲ ದಾಟಿ ನಾನು ಕೊನೆಗೂ ಭೀಮೇಶ್ವರಕ್ಕೆ ಹೋದೆ. ಭೀಮೇಶ್ವರದಲ್ಲಿ ನನಗೆ ಕಂಡ ಒಂದು ಅಪರೂಪದ ಕಲ್ಲು, ಅಪರೂಪದೇನಲ್ಲ ಗೊತ್ತಿತ್ತು, ಬಟ್ ರಿಯಲ್ ನಿಸರ್ಗ ಅಂದರೆ ಅದರ ಒರಿಜಿನಲ್ ಪ್ಲೇಸಲ್ಲಿ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇದನ್ನು ನಾನು ಮೋಸ್ಟ್ ಪ್ರಾಬಬ್ಲಿ ಗೈರಿಕಾ ಅಂತ ಅಂದ್ಕೊಂಡಿದ್ದೀನಿ. ಗೈರಿಕಾ ಅಂದರೆ ಇದು ನಮ್ಮ ಆಯುರ್ವೇದ ಔಷಧಿ ಪದ್ಧತಿಯಲ್ಲಿ ಯೂಸ್ ಮಾಡ್ತಾರೆ. ಅದೇ ಕಲ್ಲು ಇರಬಹುದು, ಇಲ್ಲದೇನೂ ಇರ್ಬೋದು, ಬಟ್ ಮೋಸ್ಟ್ ಪ್ರಾಬಬ್ಲಿ ಇದು ಅದೇ ಕಲ್ಲು ಅಂತ ನನ್ನ ನಂಬಿಕೆ. ಸೊ ಈ ಕಲ್ಲನ್ನ ನಾನು ಮಂಡೂರ ಅಥವಾ ಗೈರಿಕಾ ಎರಡರಲ್ಲಿ ಒಂದು ಅಂತ ಗೊತ್ತು, ಬಟ್ ಯಾವುದು ಅಂತ ಗೊತ್ತಿಲ್ಲ. ಸೊ ಟ್ರೈ ಮಾಡೋಣ ಅಂತ ಸ್ಟ್ರೀಕ್ಸ್ನ ಟ್ರೈ ಮಾಡಿದೆ, ಬರಲಿಲ್ಲ. ಅದು ಏನಂದರೂ ಬರ್ತಿಲ್ಲಲ್ಲ ಅಂತ ಕಲ್ಲಲ್ಲಿ ಚಚ್ಚಿದೆ. ಆವಾಗ ಸ್ವಲ್ಪ ಅದು ತನ್ನ ಕಲರ್ನ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಇಷ್ಟು ಲೈಟಾಗಿ ಹತ್ತಿತ್ತಲ್ಲ ನೋಡಿ ತೋರಿಸ್ತೀನಿ. ಇಟ್ಸ್ ಲಿಟ್ರಲಿ ಲೈಕ್ ಅ ಬ್ಲಷ್ ಹಚ್ಕೊಳ್ಳಲ್ಲ ಬ್ಲಷ್ ನಾನು ಬೈ ಮಿಸ್ಸಾಗಿ. ಇದು ಮಂಡೂರನೂ ಅಲ್ಲ ಗೈರಿಕಾನೂ ಅಲ್ಲ ಅಂದರೆ ಏನಾದರೂ ರಿಯಾಕ್ಷನ್ ಆಗಿಬಿಡುತ್ತೆ ಅಂತ ಬೈಕೆ ಕೈಗಷ್ಟು ಹಚ್ಕೊಂಡು ಬ್ಲಷ್ ಗಿಶ್ ಎಲ್ಲ ಬಿಟ್ಟು ಸುಮ್ಮನೆ. ಸೊ ಆ್ಯಸ್ ಐ ಟೋಲ್ಡ್ ಬಿಫೋರ್, ನಮ್ಮ ಶಿವಪ್ಪ ಟಾಪಲ್ಲಿರೋದ್ರಿಂದ ಇಲ್ಲಿಂದ 2 ಕಿಲೋಮೀಟ್ರಷ್ಟು ಹೋಗಬೇಕು. ಜೀಪಿಗಿದ್ರೆ ಡೈರೆಕ್ಟ್ ಜೀಪಲ್ಲಿ ಹೋಗ್ಬೋದಿತ್ತು, ಬಟ್ ನಾವು ಪ್ರಕೃತಿ ಸೌಂದರ್ಯನ ಸವಿಬೇಕಲ್ವ. ಸೊ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿನೇ ವ್ಯೂ ಇತ್ತು, ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ನೋಡಿಬಿಟ್ಟು. ಸೊ ಇವಾಗ ನಾವು ಭೀಮೇಶ್ವರಕ್ಕೆ ಆಫ್ ರೋಡಿಂಗ್ ಇದೆ 2 ಅವರು ನೋಡಬೇಕು ಶಿವನ ದರ್ಶನ ಆಗೋಕ್ಕೋಸ್ಕರ. ಬಟ್ ಹೋಗ್ತಾ ವೀವ್ ಮಾತ್ರ ಸಕ್ಕತ್ತಾಗಿದೆ. ಬನ್ನಿ ಹೋಗೋಣ. ಸುಮಾರು ಒಂದು 500 ಮೀಟ್ರಷ್ಟು ನಿಮ್ಮ ಜರ್ನಿನ ಮುಗಿಸಿದ ಮೇಲೆ ಈ ಬ್ರಿಡ್ಜ್ ಬರುತ್ತೆ. ಇಲ್ಲೇನಾದರೂ ನಾನು ಮಳೆಗಾಲದಲ್ಲಿ ಬಂದಿದ್ದರೆ ನಿಜವಾಗ್ಲೂ ಒಂದು 10-15 ನಿಮಿಷ ಇಲ್ಲೇ ನಿಲ್ತಿದ್ದೆ ಅನಿಸುತ್ತೆ. ಈಗಲೂ ನೆನ್ನೆ 2 ಮಳೆ ಆಗಿರೋಕ್ಕೆ ಒಂಚೂರು ಕೊಚ್ಚೆ ಇತ್ತು, ಬಟ್ ಸ್ಟಿಲ್ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಳೆ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಇನ್ನೂ ತುಂಬ ದೂರ ಇದೆ, ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಈ ಗುಡ್ಡ ಶ್ರೇಣಿ ಪಕ್ಕ ನಡ್ಕೊಂಡು ಹೋಗ್ತಿರೋದೇ ಒಂಥರ ಖುಷಿ ಗುರು. ಸೊ ನಡೀರಿ ಹೋಗೋಣ. ಸೊ ಇದು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಅಷ್ಟು ಆದಮೇಲೆ
ಚೆನ್ನಾಗಿದೆ ವ್ಯೂ ನೋಡಿ. ನನಗೀಗ ಜಾತಿ ಫಲ ಸಿಕ್ಕಿದೆ. ಯಪ್ಪ ಏನೋ ಹುಳ ಗಿಳ ಎಲ್ಲ ಎಷ್ಟೊಂದಿದ್ದಾವೆ, ಬಟ್ ಸ್ಟಿಲ್ ಇದನ್ನು ಈ ಥರ ತೆಗ್ದುಬಿಟ್ಟು ಇದ್ರ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಒಳಗಡೆ ತೆಗೆದು ಹಚ್ಕೊತಾರೆ. ಇದು ಜಾತಿ ಫಲ ಥರ ಕಾಣ್ತಿದೆ, ಬಟ್ ಇದು ಹೌದು ಅಲ್ಲ ಗೊತ್ತು. ಯಾಕೆ ಬೇಕು ಅಂತ ಸುಮ್ಮನೆ ಬಿಸಾಕಿ ಮತ್ತೆ ಇಷ್ಟೊಂದು ಬಿದ್ದಿತ್ತು, ಬಟ್ ಸುಮ್ಮನೆ ಹೊರಟೆ. ಇಲ್ಲೊಂದು ಮತ್ತೆ ಸುಂದರವಾದ ವ್ಯೂ. ನಾನು ಏನು ಮಾಡಿದರೂ ಈ ಕಲ್ಲು ಹೋಗ್ತಿಲ್ಲ, ಎಷ್ಟು ಸಕ್ಕದಾಗಿ ಯಾರಾದರೂ ಪೇಂಟ್ ಮಾಡಿದಾರೆ ಬಿಡಪ್ಪ ಅನ್ನೋದು ಥರ. ಈ ಕಲ್ಲು ನೋಡಿ ನಾನು ಅರ್ಧ ಫ್ಯಾಸಿನೇಟ್ ಆಗೋಗ್ಬಿಟ್ಟೆ. ಬಟ್ ನಾವು ನಮ್ಮ ಜರ್ನಿಯಲ್ಲಿ ಒಂದು 75% ಕಂಪ್ಲೀಟ್ ಮಾಡಿದ್ದೀವಿ ಅಂತ ಕೂಡ ನನಗೆ ರಿಯಲೈಸ್ ಆಯಿತು. ಇದೇ ಮಳೆಗಾಲದಲ್ಲಿ ಬಂದಿದ್ರೆ ಅದು ಎಷ್ಟು ಫೋಟೋಶೂಟ್ ಮಾಡ್ತಿದ್ದೋ ಅದು ದೇವರೇ ಬಲ್ಲ. ಸೊ ಆಲ್ಮೋಸ್ಟ್ ವಿ ಆರ್ ನಿಯರ್ ಟು ದ ಡೆಸ್ಟಿನಿ. ಸೊ ಈ ಆರೆಂಜ್ ಕಲರ್ ಫ್ಲ್ಯಾಗ್ ಕಾಣ್ತು ಅಂದರೆ ಯು ಆರ್ ಕಂಪ್ಲೀಟೆಡ್ ಆಲ್ಮೋಸ್ಟ್ 1.75 kilometers ಆ್ಯಂಡ್ ಯು ಆರ್ ನಿಯರರ್ ಟು ದ ಶಿವಪ್ಪ. ಸೊ ಅದೇ ಖುಷಿಲಿ ಬಂದಿದ್ದ ಬೇಜಾರು ಸುಸ್ತು ಎಲ್ಲ ಮುಗ್ದೋಯ್ತು. ಹೊರಟೆ ನಾನಂತೂ. ಇಲ್ಲಿಂದ ಶುರು ನಿಜವಾದ ಡಿವೈನಿಟಿ ಫೀಲ್. ಎಷ್ಟು ನೆಮ್ಮದಿಯಾಗಿತ್ತು ಅಂದರೆ ಲಿಟ್ರಲಿ ಇಫ್ ಪಾಸಿಬಲ್ ನೀವು ಕೂಡ ಒಂದು ಸರಿ ಈ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಬೇಕಿದ್ರೆ ಜೀಪಲ್ಲಿ ಹೋಗಿ. ಇಲ್ಲಿಂದ ಎವ್ರಿಥಿಂಗ್ ಲಿಟ್ರಲಿ ಚೇಂಜ್. ದ ಪ್ಲೇಸ್, ದ ವ್ಯೂ. ಮಳೆ ಇಲ್ದಲೇ ಇಷ್ಟು ಡಿವೈನ್ ಆಗಿದೆ. ಇನ್ನು ಮಳೆ ಬಂದು ಇಲ್ಲೆಲ್ಲ ನೀರು ಬಂದುಬಿಟ್ಟಿದ್ರೆ ನಾನು ಹೇಳ್ತೀನಿ, ಈ ಒಂದೊಂದು ಜಾಗದಲ್ಲೂ ಒಂದು ಕಾಲು ಗಂಟೆ ನಿಲ್ತಿದ್ದೆ ನಾನು. ಪಕ್ಕ ಇಲ್ಲಿ ಮಳೆಗಾಲದಲ್ಲಿ ನೀರು ಬರ್ತಿತ್ತು ಅನಿಸುತ್ತೆ. ಸೊ ಸಿ ದ ವ್ಯೂ ಆಲ್ಸೋ. ಜರ್ನಿ ಸ್ಟಾರ್ಟ್ ಮಾಡಿದಾಗ ಯಾಕಪ್ಪ ಮಳೆಗಾಲದಲ್ಲಿ ಬರಲಿಲ್ಲ ಅನಿಸ್ತಿತ್ತು, ಬಟ್ ಈ ವ್ಯೂ ಎಲ್ಲ ನೋಡಿದ ಮೇಲೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತ ಅನಿಸ್ತು. ಇಷ್ಟೋ ತನಕ ನಿಸರ್ಗ ನೋಡಿ ಮೂಕ ವಿಸ್ಮಿತಳಾದ ನನಗೆ ಮೇಲ್ಗಡೆ ಡಿವೈನಿಟಿ ಕಾದಿತ್ತು. ಈ ಮೆಟ್ಲು ಹತ್ಕೊಂಡು ಹೋದ್ಮೇಲೆ ದಿಸ್ ಈಸ್ ದ ಚೆಕ್ ಪಾಯಿಂಟ್. ಇದು ಬಂತು ಅಂದರೆ ನೆಕ್ಸ್ಟ್ ನಿಮ್ಗೆ ದೇವಸ್ಥಾನ ಬಂತು ಅಂತ. ಇಲ್ಲಿಂದ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಂಗಿಲ್ಲ. ಸೊ ನಾನು ಕೂಡ ಸ್ಲಿಪ್ಪರ್ ಬಿಟ್ಬಿಟ್ಟು ನನ್ನ ಪಾದಯಾತ್ರೆನ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿಂದ ಒಂಥರ ಒಳ್ಳೆ ಫೀಲ್ ಕಂಡ್ರಿ, ಫುಲ್ ಸಕ್ಕದಾಗಿರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ ತುಂಬ ಹಳೆ ಮರ ಅಂತ. ಇದು ಇನ್ನೂ ಕೆಳಗಡೆಯಿಂದ ಇದೆ. ಇಲ್ಲಿಂದ ಇಷ್ಟು ಉದ್ದ ಇದೆ ಈ ಮರ ಅಂದರೆ ನಿಜವಾಗ್ಲೂ. ಈ ಫೋನಲ್ಲಿ ಪುಟಾಣಿ ಕಾಣ್ತಿದೆ, ಬಟ್ ಲಿಟ್ರಲಿ ರಿಯಲಾಗಿ ನೋಡಿದ್ರೆ ಒಂಥರ ಫ್ಯಾಸಿನೇಟ್ ಆಗೋಗುತ್ತೆ. ನೋಡಿ ಈ ಗುಡ್ಡ ಬೆಟ್ಟ. ಹಾಗೇನೋ ಭೀಮ ತುಂಬ ದೊಡ್ಡವನು, 2 ಹೆಜ್ಜೆ 2 ಗುಡ್ಡ ಹತ್ತಿ ಇಟ್ಟಿರ್ತಾನೆ. ನಮಗೆ ತುಂಬ ಪುಟಾಣಿ ಹೆಜ್ಜೆ ಹಾಕೊಂಡೋಕ್ಕೆ ತುಂಬ ಲೇಟ್ ಆಯಿತು. ಫೈನಲಿ ವಿ ಆರ್ ಅರೈವ್ಡ್ ಅಟ್ ದೇವಸ್ಥಾನ. ಇಲ್ಲಿ ನೀರು ಇಷ್ಟೇ ಬರ್ತಿದ್ದಿದ್ದು, ಇದು ಮಳೆಗಾಲ ಅಲ್ಲ. ಸೊ ಇವಾಗ ಹೋಗಿದ್ದೀನಿ ಅಂದರೂ ಇಷ್ಟು ನೀರಿದೆ, ನೀರಿನೂ ಬತ್ತಿಲ್ಲ ಅಂತ ನಾನು ಪ್ರೂವ್ ಮಾಡ್ತಿದ್ದೀನಿ. ಇದು ನಮ್ಮ ಸರಳಾ ನದಿ. ನಮ್ಮ ಅರ್ಜುನ ಬಿಟ್ಟಿದ್ದು, ಸಾಕ್ಷಾತ್ ಶ್ರೀಕೃಷ್ಣನ್ ನೋಡಿದಂತಹ ಅರ್ಜುನ ಬಿಟ್ಟಿದ್ದು. ಓಕೆ, ಈ ನೀರಿನ ಮುಖ ತೊಳ್ಕೊಳ್ಳೋಣ ಅಂತ ಹೋದೆ. ಒಂದು ಭಯ ಇತ್ತು ಯಾಕಪ್ಪ ಅಂತ, ಆದರೂ ಇರಲಿ ಅಂತ ಕೈ ತೊಳ್ಕೊಂಡು ಸುಮ್ಮನಾದೆ. ಆದರೂ ಮನಸ್ಸು ತಡಿಬೇಕಲ್ಲ, ನಮ್ಮ ಮನಸ್ಸು ತಡಿಯಲ್ಲ. ಇರಲಿ, ಫೇಸ್ ಸ್ವಲ್ಪ ಗ್ಲೋ ಆಗಲಿ ಶಿವಪ್ಪ ಅಂತ ಹೇಳ್ಕೊಂಡು ಮುಖ ತೊಳ್ಕೊಂಡು ಇನ್ನೇನು ಹೊರಡೋಣ ಅಂದ್ಕೊಂಡೆ. ನೀರು ತುಂಬ ತಣ್ಣಗಂತ. ಸೊ ಇನ್ನೊಂದು ಸ್ಟ್ರೋಕು. ಫೈನಲಿ ಮುಖ ತೊಳ್ಕೊಂಡು ಹೊರಟೆ. ನೋಡಿ, ಮಳೆಗಾಲ ಅಲ್ಲದೇ ಇದ್ರೂ ಇಷ್ಟು ನೀರಿರುತ್ತೆ. ಮಳೆಗಾಲದಲ್ಲಿ ಬಂದರೆ ಮಾತ್ರ ವ್ಯೂ ಸಕ್ಕತ್ತಾಗಿರುತ್ತೆ. ಬಟ್ ಇಲ್ಲೆಲ್ಲ ಇಳಿಯೋಕ್ಕೆ ಇಂಪಾಸಿಬಲ್. ಜಸ್ಟ್ ಬಿಕಾಸ್ ನಾನು ಮಳೆಗಾಲದಲ್ಲಿ ಬಂದಿಲ್ಲ ಅಂತ ಇಲ್ಲಿವರೆಗೂ ಬಂದಿದ್ದೆ. ಎಲ್ಲೋ ಗುಡ್ಡದ ಮೇಲ್ಗಡೆ ಮಳೆ ಆಗ್ತಿದೆ ಅನಿಸುತ್ತೆ. ನಮ್ಮ ಸರಳ ನದಿ ಇಷ್ಟು ಹರಿತಿದೆ. ಆ ನದಿಯಿಂದ ಸೈಡಿಗೆ ಬಂದು ಕೂತ್ರೆ ಟಾಪಿಂದ ವ್ಯೂ ಮಾತ್ರ ಒಂಥರ ಡಿವೈನ್ ಅಂದ್ಕೊಳ್ಳಿ. ನಾನಂತೂ ಒಂದು 5 ನಿಮಿಷ ಸುಮ್ಮನೆ ಕೂತಿದ್ದೆ. ಟೈಮ್ ನೋಡಿದ್ರೆ ಮಧ್ಯಾಹ್ನ 3 ಗಂಟೆ, ಆದರೆ ವ್ಯೂ ನೋಡಿದ್ರು ಇನ್ನೂ ಒಳ್ಳೆ 8-9 ಗಂಟೆ ಥರ ಇದೆ. ದೇವರು ಅಲ್ಲಿ ಒಳಗೆ ದೇವಸ್ಥಾನದಲ್ಲಿದ್ದಾನ ಅಥವಾ ಇಲ್ಲೇ ಪ್ರಕೃತಿಲಿದ್ದಾನ ಅಂತ ಕನ್ಫ್ಯೂಸ್ ಆಗೋಯ್ತು. ಬಟ್ ಇಟ್ ವರ್ಕ್ಸ್. ಹೊರಗಡೆನೇ ಟೈಮ್ ಪಾಸ್ ಮಾಡಿದ್ದು ಸಾಕು ಅಂತ ಹೇಳಿ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ಕಲ್ಲೆಲ್ಲ ನೋಡಿಬಿಟ್ಟು ಒಳಗಡೆ ಹೋಗೋಣ, ಸ್ವಲ್ಪ ದೇವ್ರ ದರ್ಶನ ತಗೊಳ್ಳೋಣ ಅಂತ ಹೋದೆ. ಮೊದಲೆಲ್ಲ ಇದಕ್ಕೆ ಚಾವಣಿನೇ ಇರಲಿಲ್ಲ ಅಂತೆ. ಇಲ್ಲಿಂದ ಡೈರೆಕ್ಟ್ ನೀರು ಒಳಗಡೆ ಬೀಳದಂತೆ, ಚಾವಣಿ ಇಲ್ದಲೇ ಇರೋದ್ರಿಂದ. ಈಗೆಲ್ಲ ಚಾವಣಿ ಕಟ್ಟಿದ್ದಾರೆ. ಮಳೆ ತುಂಬ ಬಂದರೆ ಈಗಲೂ ಬೀಳುತ್ತೆ ಅಂತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಎಲ್ಲೋದ್ರೂ ನಮ್ಮ ಶಿವಪ್ಪನ ಜೊತೆ ನಮ್ಮ ನಂದಿ ಇರ್ತಾರೆ. ನಮ್ಮ ನಂದಿಗೊಂದು ನಮಸ್ಕಾರ ಗುರು ಅಂತ ಹೇಳಿಬಿಟ್ಟು ಮುಂದೆ ಹಾಗೆ ಹೊರಟೆ. ಇಲ್ಲಿ ನಮ್ಮ ಶಿವಲಿಂಗ ಇತ್ತು. ನಾವು ಬಿಡಿ ದಿನದಲ್ಲಿ ಬಂದಿದ್ದರಿಂದ ಒಳಗಡೆ ಶಿವಲಿಂಗ ನೋಡೋಕ್ಕಾಗಿಲ್ಲ. ಬಟ್ ಇಲ್ಲಿ ಇದ್ದ ನಮ್ಮ ಶಿವಲಿಂಗನ ದರ್ಶನ ತೊಗೊಂಡೆ.
ಹಾಗೆ ಅವ್ರ ಮಗ ಗಣೇಶ ಕೂಡ ಇದ್ದರು. ಹಾಗೆ ನಮ್ಮ ಇಡೀ ದೇವಸ್ಥಾನನ ಒಂದ್ಸರಿ ಕಣ್ಣು ತುಂಬಿಕೊಂಡೆ. ಮತ್ತೆ ಮನಸ್ಸು ತಡಲಿಲ್ಲ, ಇಲ್ಲಿಗೆ ಬಂದೆ. ಈಗಲೇ ಸುಂದರವಾಗಿದೆ, ಇನ್ನು ಮಳೆ ಗಿಳೆ ಬಂತು ಅಂದರೆ ಹೆಂಗಿರ್ಬೇಡ, ಜಲಪಾತ ಇದ್ದಿದ್ರೆ ಹೆಂಗಿರ್ಬೇಡ ಅಂತ ನೋಡಿಬಿಟ್ಟು ಮತ್ತೊಂದು ಸರಿ ಈ ಕಡೆಗೆ ತಿರುಗಿ ಆ ವ್ಯೂವ್ನ ನೋಡಿಬಿಟ್ಟು, ಅಪ್ಪ ದೇವರೇ, ಈ ಕರ್ನಾಟಕದಲ್ಲಿ ಪ್ರಕೃತಿ ಸೌಂದರ್ಯದಲ್ಲಿ ಹುಟ್ಟಿದ ನಾನೇ ಧನ್ಯ ಅಂಥೇಳಿ ಮತ್ತೆ ಒಂದು ರೌಂಡ್ ಅಲ್ಲೇ ಸಿಟ್ಟಿಂಗ್ ಹಾಕಿದೆ. ನಿಜ ಒಳ್ಳೆ ವ್ಯೂ ಇತ್ತು ನೋಡಿ. ಈ ಚಿಟ್ಟೆಗಳು ಹಾರಾಡ್ತಿದೆ, ಖುಷಿಯಾಗಿದೆ. ನಾನು ಖುಷಿಯಾಗಿದ್ದೀನಿ, ನನ್ನ ಮನಸ್ಸು ಕೂಡ ಹಂಗೆ ಖುಷಿಯಾಗಿದೆ. ನೀವು ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರೋಣ, ಖುಷಿಯಾಗಿ. ವ್ಯೂ ನೋಡಿ ನಿಜ ಮೆಂಟ್ಲಾಗ್ಬಿಟ್ಟಿದೆ, ಅಷ್ಟು ಖುಷಿ ಆಗ್ಬಿಟ್ಟಿತ್ತು ನನಗೆ ಒಂಥರ. ನೀವು ಹೋಗಿ, ನಿಮಗೂ ಖುಷಿ ಆಗುತ್ತೆ. ನಮ್ಮ ಚಿಟ್ಟೆಗಳಿಗೆ ನಮ್ಮ ಶಿವಪ್ಪಂಗೆ ಟಾಟಾ ಹೇಳಿ ವಾಪಸ್ ಹೊರಟೆ. ಸೊ ಇನ್ನೊಂದು 100 ಮೀಟ್ರ್ ಅಷ್ಟು ಇದ್ದೀವಿ ಅನಿಸುತ್ತೆ. ಹೋಗಿದ್ದು ಡಬಲ್ಗಷ್ಟ ಬಂದಿದ್ದು 2, ಇನ್ನೊಂದು ಸ್ವಲ್ಪ ಉಳಿದಿದೆ ದಾರಿ. ವಿ ಕಂಪ್ಲೀಟೆಡ್ ಅವರ್ ಟಾಸ್ಕ್. ಹೋಗ್ಬೇಕಾದ್ರೆ ಜೋಶಲ್ಲಿ ಹನುಮಪ್ಪನ ಥರ ಹಾರ್ಕೊಂಡು ಹೋಗ್ಬಿಟ್ಟೆ. ಕಾಲು ಚರ್ಮ ಎಲ್ಲ ಕಿತ್ತೋಗ್ಬಿಡ್ತು 2 ಕಿಲೋಮೀಟ್ರ್ ಹೋಗಿ ಬರೋ ಅಷ್ಟೊತ್ತಿಗೆ. ಬರಬೇಕಾದ್ರೆ ನಿಜ ಕಷ್ಟ ಆಯಿತು. ನಿಮಗೂ ಕಷ್ಟ ಆಗುತ್ತೆ, ಸುಮ್ಮನೆ ಜೀಪಲ್ಲಿ ಬನ್ನಿ. ಸೊ ಹೋಗ್ತಾ ಮತ್ತೆ ನಮ್ಮ ಸರಳಾ ನದಿಯ ಕಂಟಿನ್ಯೂಯೇಷನ್ ಇತ್ತು. ಇದಾಗಿತ್ತು ನಮ್ಮ ಭೀಮೇಶ್ವರದ ಒಂದು ನೆಮ್ಮದಿ. ಸೊ ವಾಪಸ್ ಹೊರಟೆ. ಮನಸ್ಸಿಗೆ ಒಂಥರ ನೆಮ್ಮದಿ. ಶಿವಪ್ಪನ ಸೃಷ್ಟಿನ ನೋಡಿ ಒಂಥರ ಆರಾಮಾಗಿದ್ದೆ. ಇಡೀ ಜಗತ್ತೇ ಶಿವಪ್ಪನ ಸೃಷ್ಟಿ ಅಲ್ವಾ. ಇನ್ನು ಈ ಕೋಟೆ ಎಲ್ಲ ನೋಡಿ ನನಗೆ ನನ್ನೂರು ನೆನಪಾಯಿತು. ಮತ್ತು ನಾನು ವಾಪಸ್ ಹೋಗ್ತಿದ್ದೀನಿ ಅಂತ ಬೇಜಾರು ಒಂದು ಕಡೆ, ಅಮ್ಮನ ಜೊತೆ ಇದ್ದೀನಿ ಅಂತ ಖುಷಿ ಒಂದು ಕಡೆ. ಸೊ ಒಂದೊಂದು ಕ್ಷಣವೂ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ನಿಮ್ಮ ಜೀವನದಲ್ಲೂ ಈ ಥರ ದಿನಗಳಿರುತ್ತೆ. ಅದನ್ನು ಅದೇ ಮೂಮೆಂಟಲ್ಲಿ ಇದ್ದು ಫೀಲ್ ಮಾಡಿ ಮುಂದೊಂದು ದಿನ ನೆನೆಸ್ಕೊಂಡು ಖುಷಿ ಪಡಿ. ಈ ಕಾಮನ್ ಬಿಲ್ ಥರನೇ ಅಲ್ವಾ ನಮ್ಮ ಜೀವನನೂ. ಸ್ವಲ್ಪ ದಿನ ಇರುತ್ತೆ, ಹೋಗುತ್ತೆ. ಬಟ್ ಇದ್ದಾಗ ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಲೈಫ್ ಲೀಡ್ ಮಾಡಿ.